ಮಾತಾಡ್ಬೇಡಿ. 307 ಎಫ್ಐಆರ್ ಹಾಕಿದ್ದಾರೆ ರೈತರ ಮೇಲೆ ರೈತರ ಮೇಲೆ ಅದನ್ನ ಪೊಲೀಸ್ ಅವ್ರನ್ನ ಕೇಳ್ಬೇಕು. ನೀವು ನನ್ ಕೇಳಿದ್ರೆ ಏನ್ ಕೇಸ್ ಹಾಕವ್ರೆ ಅಂತ ಕಾನೂನು ರೀತಿ ಏನೋ ಅಧಿಕಾರಿಗಳ ಮೇಲೆ ನಾನು ನೋಡಿದ್ರೆ ನನ್ನ ಮೇಲೆ ಕೇಸ್ ಹಾಕಿದ್ರು ಗೊತ್ತಾ ನಿಮ್ಗೆ? ನಾನೊಂದ್ಸರಿ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಗಲಾಟೆ ಮಾಡಿದ್ಕೆ ನನ್ನ ಮೇಲೆ ಎಫ್ಐಆರ್ ಹಾಕಿದ್ರು. ಹಂಗೆ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರೆ ಯಾರೇ ಆಗಲಿ, ಯಾರು ಕೂಡ ಕಾನೂನಿಗಿಂತ ದೊಡ್ಡವ್ರಲ್ಲ. ಅವ್ರು ಬೇರೆ ರೀತಿಯಲ್ಲಿ ಅವ್ರು ಹೋರಾಟ ಮಾಡಬೇಕು. ಪರ್ಕೆ ತಗೊಂಡು ಹೊಡಿಯೋದು, ಚಪ್ಪಲಿ ತಗೊಂಡು ಹೊಡಿಯೋದೆಲ್ಲ ಅಧಿಕಾರಿಗಳಿಗೆ ಮಾಡಿದ್ರೆ ನೀವು ಬೇಕಾದ್ರೆ ತಡೆ ನಿಲ್ಲಿಸಿ, ಬೇಕಾದ್ರೆ ಹೊಡೆಯೋದು, ಪರ್ಕೆ ತಗೊಂಡು ಓಡಿಸ್ಕೊಂಡು ಹೋಗಿ ಹೊಡೆಯೋದು, ಏನೋ ಮೀಡಿಯಾದಲ್ಲಿ ಬರಲಿ ಅದು ಚೆನ್ನಾಗಿ ಅಂತೇಳಿ ಹೊಡೆಯೋದು ಮಾಡಿದ್ರೆ ಅದು ಕಾನೂನು ರೀತಿ ಕ್ರಮ ತಗೊಂತಾರೆ. ಸರ್, ಈಗ ರೈತರು ಹೇಳ್ತಾ ಇರೋದು ನಾವು ನಮ್ಮ ಭೂಮಿ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಿದ್ರೆ ಈ ರೀತಿಯ ಅಂತ. ನಾವು ಅವ್ರ ಭೂಮಿಗೆ ಹೋಗಿರಲ್ಲ ಸರ್ವೆಗೆ. ಯಾರು ಹೋರಾಟ ಮಾಡಿ ಗಲಾಟೆ ಮಾಡ್ತಾರಲ್ಲ ಅವ್ರ ಸರ್ವೆಗೆ ಹೋಗಿರಲ್ಲ. ಯಾರು ಒಪ್ಪಿಗೆ ಕೊಟ್ಟಿದ್ರು ಬಂದು ನಮಗೆ JMC ಮಾಡಿ ನಮ್ಗೆ ದುಡ್ಡು ಕೊಡಿ ಅಂತ ಕೊಟ್ಟಿದ್ರು ಅವ್ರ ಜಮೀನಿಗೆ ಹೋಗ್ತಾ ಇದ್ದೀವಿ ನಾವು. ನೀವು ನಿಮ್ಮ ಭೂಮಿಗೆ ಬಂದಾಗ ನೀವು ಗಲಾಟೆ ಮಾಡಿ, ನಿಮ್ಗೆ ಹಕ್ಕೈತೆ. ಬೇರೆಯವ್ರ ಭೂಮಿಗೆ ಹೋಗ್ಬೇಕಾದ್ರೆ ನೀವು ಗಲಾಟೆ ಮಾಡ್ತೀರಾ? ಈಗ ಯೋಜನೆ ಪರವಾಗಿದ್ದಂತ ರೈತರು ಇನ್ನೊಂದಷ್ಟು ಬೇಡಿಕೆ ಇಡ್ತಾ ಇದ್ದಾರೆ ಸರ್. ಏನಂದ್ರೆ ಈಗ ಟನ್ಗೆಲ್ಲ 12 ಕೋಟಿ ಫಿಕ್ಸ್ ಮಾಡಿದ್ದಾರೆ, ನಮಗೂ ಹೆಚ್ಚು ಹಣ ಕೊಡ್ಲಿ ಮತ್ತೆ. ಅಲ್ಲ, ಅದ್ರ ಬಗ್ಗೆ ಕಾನೂನಲ್ಲಿ ಅದನ್ನ ಪರಿಶೀಲನೆ ಮಾಡಿ ತೀರ್ಮಾನ ತಗೊಂತೀವಿ. ಈಗ ದೇವೇಗೌಡರು ಒಂದು ಆರೋಪ ಮಾಡಿದ್ದಾರೆ, ಇಲ್ಲಿ 40% ಜನ ಎಲ್ಲ ಗುಳೆ ಹೋಗಿದ್ದಾರೆ ಬೆಂಗಳೂರು ಕಡೆ, ಅಂತವ್ರು ಮಾತ್ರ ರೈತರು ಭೂಮಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ನೀವು ಮಿಕ್ಕವರೆಲ್ಲ ವ್ಯವಸಾಯ ಮಾಡ್ತಾರೆ. ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿಕೆನ ದಯಮಾಡಿ ಕೇಳಬೇಡಿ. ಇದು ಕುಮಾರಸ್ವಾಮಿ ಅವರ ನೆನ್ನೆ ಗಲಾಟೆ ಆಗಿರೋದು ಕೃಪಾ ಪೋಷಿತ ನಾಟಕ ಮಂಡಳಿ ತನ್ನ ಮಗನಿಗೆ ಹೇಳಿ. ದೇವೇಗೌಡರು ತನ್ನ ಮಗ ಮುಖ್ಯಮಂತ್ರಿ ಆಗಿದ್ದಾಗ 2ನೇ ಬಾರಿ ಈ ರೈತರು ಹೋಗಿ ಕೇಳ್ಕೊಂಡಾಗ ಅದೇ ದೇವೇಗೌಡರು ತನ್ನ ಮಗನಿಗೆ ಬುದ್ಧಿ ಹೇಳಿ, ಬೇಡ ಕಣೆ ನಾನು ರೈತರ ಪರ ಇದ್ದೀನಿ ಅಂತ ಹೇಳಿ ಬಿಡಿಸಿದ್ರೆ ಅವತ್ತು ಈ ವಿಚಾರವಾಗಿ ದೇವೇಗೌಡರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಹೊಡಿತಿದ್ದೋ. ಅವತ್ತು ಇಲ್ಲ ಅವನೇನೋ ಮಾಡ್ತಾನೆ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ಟು ಇವತ್ತು DK ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅಂತೇಳಿ ಅಪ್ಪ ಮಗ ಇಬ್ರು ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ಜನ ನೋಡ್ತಾವ್ರೆ ಬಿಡಿ, ತೀರ್ಮಾನ ಮಾಡ್ತಾರೆ ಜನ ಅದನ್ನ. ಸರ್, ನಾನು ಅಸೆಂಬ್ಲಿಲೂ ಕೂಡ ಇದನ್ನ ಸ್ಪಷ್ಟವಾಗಿ ಹೇಳಿದೀನಿ, ಈ ಯೋಜನೆ ಕೈ ಬಿಡ್ತೀನಿ ಅಂತ. ಯಾರು? ಕುಮಾರಸ್ವಾಮಿ ಈಗ ಆಯ್ತು, ಅಸೆಂಬ್ಲಿಲಿ ಚರ್ಚೆ ಮಾಡೋದನ್ನ ಬರ್ತದಲ್ಲ ಅಸೆಂಬ್ಲಿನಲ್ಲಿ, ಅವ್ರ ಕಡೆ ಅವರಲ್ಲ ಚರ್ಚೆ ಮಾಡಕ್ಕೆ ಹೇಳಿ ಅವತ್ತು ಏನೇನು ಮಾತಾಡೋರು ಅಂತ ಹೇಳ್ತೀವಿ ನಾವು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.